ಸಿನಿ ಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದೆ. ಬಿಕೋ ಅನ್ನುತ್ತಿದ್ದ ಚಿತ್ರಮಂದಿರಗಳಿಗೆ ಸರ್ಕಾರದ ಅದೊಂದು ಆದೇಶದಿಂದ ಮತ್ತೆ ಕಳೆ ಬಂದಂತಾಗಿದೆ. ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದ ಸರ್ಕಾರ. ಟಿಕೆಟ್ ದರ 200 ರೂಪಾಯಿ ಮೀರದಂತೆ ಖಡಕ್ ಆದೇಶ. ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಗಗನಕ್ಕೇರಿತ್ತು. ತಾವು ಆಡಿದ್ದೇ ಆಟ ಎನ್ನುವಂತೆ ಮಲ್ಟಿಪ್ಲೆಕ್ಸ್ ಮಾಲೀಕರ ವರ್ತನೆ ಜೋರಾಗಿತ್ತು. ಮನಬಂದಂತೆ ಟಿಕೆಟ್ ದರ ನಿಗದಿಪಡಿಸಿ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದರು. ಅದಕ್ಕೆ ಬ್ರೇಕ್ ಬೀಳುವ ಕಾಲ ಬಂದಿದೆ. ಕರುನಾಡಲ್ಲಿ ದುಬಾರಿಯಾಗಿದ್ದ ಸಿನಿಮಾ ಟಿಕೆಟ್ ಬೆಲೆಗೆ ಸಿದ್ದು ಸರ್ಕಾರ ಮೂಗುದಾರ ಹಾಕಿದೆ. ಇನ್ಮುಂದೆ ಫಿಲ್ಮ್ ಟಿಕೆಟ್ 200 ರೂಪಾಯಿ ಮೀರದಂತೆ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಿಗೂ ಈ ಆದೇಶ ಅನ್ವಯವಾಗಲಿದೆ. ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ. ಅವರು ಆ ಟೈಮಲ್ಲಿ ಯಾವ್ದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು. ಈಗಂತೂ ಕ್ಲೀನ್ ಆಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ, ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ. 15 ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ, ಅದನ್ನ ಜಾರಿಗೆ ಬರುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ದುಬಾರಿ ದರದಿಂದ ಮೊದಲೇ ಪ್ರೇಕ್ಷಕರಿಲ್ಲದೆ ಬಹುತೇಕ ಚಿತ್ರಮಂದಿರಗಳು ಬಿಕೋ ಎನ್ನುತ್ತಿದ್ದವು. ಅದೆಷ್ಟು ಚಿತ್ರಮಂದಿರಗಳು ಜನರಿಲ್ಲದೆ ಮುಚ್ಚಿದ್ದವು. ಕಷ್ಟದಲ್ಲಿದ್ದ ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದ ಏಕರೂಪ ದರ ಆದೇಶದಿಂದ ಮತ್ತೆ ಕಳೆ ಬಂದಂತಿದೆ. ಸರ್ಕಾರದ ಆದೇಶಕ್ಕೆ ಸಿನಿ ರಸಿಕರು ಫುಲ್ ಖುಷ್ ಆಗಿದ್ದಾರೆ. ಅಂದ್ರೆ ದುಡ್ಡಿರೋರು ಬೇಕಾದ್ರೆ ಬೇರೆದಕ್ಕೂ ಬರ್ತಾರೆ, ಬಟ್ ಕಮ್ಮಿ ಇರೋ ಸ್ಯಾಲರಿಗೆ ಅವರು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಮೇ ಬಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಬೇಕು ಅಂತಿರುತ್ತೆ. ಸೊ ದೇ ವಿಲ್ ಕಮ್ ಫಾರ್ ದಟ್ ಅಂಡ್ ಅವರು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಎಲ್ಲದಕ್ಕೂ ಕೆಲವೊಂದು ಆ ಫೆಸಿಲಿಟೀಸ್ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಟ್ರೆ ಬೇರೆ ಕಡೆ ಸಿಗೋ ಸ್ವಲ್ಪ ಕಮ್ಮಿ. ಆ ಎಕ್ಸ್ಪೀರಿಯನ್ಸ್ ಇನ್ಮುಂದೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಏಕರೂಪದ ದರ ನಿಗದಿಪಡಿಸಲು ಆದೇಶಿಸಲಾಗಿದ್ದು 200ಕ್ಕೂ ಹೆಚ್ಚು ಹಣ ಪಡೆಯುವ ಚಿತ್ರಮಂದಿರಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಪ್ರವೀಣ್ ಸಲಗಾನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿ ಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದೆ. ಬಿಕೋ ಅನ್ನುತ್ತಿದ್ದ ಚಿತ್ರಮಂದಿರಗಳಿಗೆ ಸರ್ಕಾರದ ಅದೊಂದು ಆದೇಶದಿಂದ ಮತ್ತೆ ಕಳೆ ಬಂದಂತಾಗಿದೆ. ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದ ಸರ್ಕಾರ. ಟಿಕೆಟ್ ದರ 200 ರೂಪಾಯಿ ಮೀರದಂತೆ ಖಡಕ್ ಆದೇಶ. ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಗಗನಕ್ಕೇರಿತ್ತು. ತಾವು ಆಡಿದ್ದೇ ಆಟ ಎನ್ನುವಂತೆ ಮಲ್ಟಿಪ್ಲೆಕ್ಸ್ ಮಾಲೀಕರ ವರ್ತನೆ ಜೋರಾಗಿತ್ತು. ಮನಬಂದಂತೆ ಟಿಕೆಟ್ ದರ ನಿಗದಿಪಡಿಸಿ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದರು. ಅದಕ್ಕೆ ಬ್ರೇಕ್ ಬೀಳುವ ಕಾಲ ಬಂದಿದೆ. ಕರುನಾಡಲ್ಲಿ ದುಬಾರಿಯಾಗಿದ್ದ ಸಿನಿಮಾ ಟಿಕೆಟ್ ಬೆಲೆಗೆ ಸಿದ್ದು ಸರ್ಕಾರ ಮೂಗುದಾರ ಹಾಕಿದೆ. ಇನ್ಮುಂದೆ ಫಿಲ್ಮ್ ಟಿಕೆಟ್ 200 ರೂಪಾಯಿ ಮೀರದಂತೆ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಿಗೂ ಈ ಆದೇಶ ಅನ್ವಯವಾಗಲಿದೆ. ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ. ಅವರು ಆ ಟೈಮಲ್ಲಿ ಯಾವ್ದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು. ಈಗಂತೂ ಕ್ಲೀನ್ ಆಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ, ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ. 15 ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ, ಅದನ್ನ ಜಾರಿಗೆ ಬರುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ದುಬಾರಿ ದರದಿಂದ ಮೊದಲೇ ಪ್ರೇಕ್ಷಕರಿಲ್ಲದೆ ಬಹುತೇಕ ಚಿತ್ರಮಂದಿರಗಳು ಬಿಕೋ ಎನ್ನುತ್ತಿದ್ದವು. ಅದೆಷ್ಟು ಚಿತ್ರಮಂದಿರಗಳು ಜನರಿಲ್ಲದೆ ಮುಚ್ಚಿದ್ದವು. ಕಷ್ಟದಲ್ಲಿದ್ದ ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದ ಏಕರೂಪ ದರ ಆದೇಶದಿಂದ ಮತ್ತೆ ಕಳೆ ಬಂದಂತಿದೆ. ಸರ್ಕಾರದ ಆದೇಶಕ್ಕೆ ಸಿನಿ ರಸಿಕರು ಫುಲ್ ಖುಷ್ ಆಗಿದ್ದಾರೆ. ಅಂದ್ರೆ ದುಡ್ಡಿರೋರು ಬೇಕಾದ್ರೆ ಬೇರೆದಕ್ಕೂ ಬರ್ತಾರೆ, ಬಟ್ ಕಮ್ಮಿ ಇರೋ ಸ್ಯಾಲರಿಗೆ ಅವರು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಮೇ ಬಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಬೇಕು ಅಂತಿರುತ್ತೆ. ಸೊ ದೇ ವಿಲ್ ಕಮ್ ಫಾರ್ ದಟ್ ಅಂಡ್ ಅವರು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಎಲ್ಲದಕ್ಕೂ ಕೆಲವೊಂದು ಆ ಫೆಸಿಲಿಟೀಸ್ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಟ್ರೆ ಬೇರೆ ಕಡೆ ಸಿಗೋ ಸ್ವಲ್ಪ ಕಮ್ಮಿ. ಆ ಎಕ್ಸ್ಪೀರಿಯನ್ಸ್ ಇನ್ಮುಂದೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಏಕರೂಪದ ದರ ನಿಗದಿಪಡಿಸಲು ಆದೇಶಿಸಲಾಗಿದ್ದು 200ಕ್ಕೂ ಹೆಚ್ಚು ಹಣ ಪಡೆಯುವ ಚಿತ್ರಮಂದಿರಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಪ್ರವೀಣ್ ಸಲಗಾನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಸಿನಿ ಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದೆ. ಬಿಕೋ ಅನ್ನುತ್ತಿದ್ದ ಚಿತ್ರಮಂದಿರಗಳಿಗೆ ಸರ್ಕಾರದ ಅದೊಂದು ಆದೇಶದಿಂದ ಮತ್ತೆ ಕಳೆ ಬಂದಂತಾಗಿದೆ. ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದ ಸರ್ಕಾರ. ಟಿಕೆಟ್ ದರ 200 ರೂಪಾಯಿ ಮೀರದಂತೆ ಖಡಕ್ ಆದೇಶ. ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಗಗನಕ್ಕೇರಿತ್ತು. ತಾವು ಆಡಿದ್ದೇ ಆಟ ಎನ್ನುವಂತೆ ಮಲ್ಟಿಪ್ಲೆಕ್ಸ್ ಮಾಲೀಕರ ವರ್ತನೆ ಜೋರಾಗಿತ್ತು. ಮನಬಂದಂತೆ ಟಿಕೆಟ್ ದರ ನಿಗದಿಪಡಿಸಿ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದರು. ಅದಕ್ಕೆ ಬ್ರೇಕ್ ಬೀಳುವ ಕಾಲ ಬಂದಿದೆ. ಕರುನಾಡಲ್ಲಿ ದುಬಾರಿಯಾಗಿದ್ದ ಸಿನಿಮಾ ಟಿಕೆಟ್ ಬೆಲೆಗೆ ಸಿದ್ದು ಸರ್ಕಾರ ಮೂಗುದಾರ ಹಾಕಿದೆ. ಇನ್ಮುಂದೆ ಫಿಲ್ಮ್ ಟಿಕೆಟ್ 200 ರೂಪಾಯಿ ಮೀರದಂತೆ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಿಗೂ ಈ ಆದೇಶ ಅನ್ವಯವಾಗಲಿದೆ. ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ. ಅವರು ಆ ಟೈಮಲ್ಲಿ ಯಾವ್ದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು. ಈಗಂತೂ ಕ್ಲೀನ್ ಆಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ, ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ. 15 ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ, ಅದನ್ನ ಜಾರಿಗೆ ಬರುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ದುಬಾರಿ ದರದಿಂದ ಮೊದಲೇ ಪ್ರೇಕ್ಷಕರಿಲ್ಲದೆ ಬಹುತೇಕ ಚಿತ್ರಮಂದಿರಗಳು ಬಿಕೋ ಎನ್ನುತ್ತಿದ್ದವು. ಅದೆಷ್ಟೋ ಚಿತ್ರಮಂದಿರಗಳು ಜನರಿಲ್ಲದೆ ಮುಚ್ಚಿದ್ದವು. ಕಷ್ಟದಲ್ಲಿದ್ದ ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದ ಏಕರೂಪ ದರ ಆದೇಶದಿಂದ ಮತ್ತೆ ಕಳೆ ಬಂದಂತಿದೆ. ಸರ್ಕಾರದ ಆದೇಶಕ್ಕೆ ಸಿನಿ ರಸಿಕರು ಫುಲ್ ಖುಷ್ ಆಗಿದ್ದಾರೆ. ಅಂದ್ರೆ ದುಡ್ಡಿರೋರು ಬೇಕಾದ್ರೆ ಬೇರೆದಕ್ಕೂ ಬರ್ತಾರೆ, ಬಟ್ ಕಮ್ಮಿ ಇರೋ ಸ್ಯಾಲರಿಗೆ ಅವರು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಮೇ ಬಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಬೇಕು ಅಂತಿರುತ್ತೆ. ಸೊ ದೇ ವಿಲ್ ಕಮ್ ಫಾರ್ ದಟ್ ಅಂಡ್ ಅವರು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಎಲ್ಲದಕ್ಕೂ ಕೆಲವೊಂದು ಆ ಫೆಸಿಲಿಟೀಸ್ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಟ್ರೆ ಬೇರೆ ಕಡೆ ಸಿಗೋ ಸ್ವಲ್ಪ ಕಮ್ಮಿ. ಆ ಎಕ್ಸ್ಪೀರಿಯನ್ಸ್ ಇನ್ಮುಂದೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಏಕರೂಪದ ದರ ನಿಗದಿಪಡಿಸಲು ಆದೇಶಿಸಲಾಗಿದ್ದು 200ಕ್ಕೂ ಹೆಚ್ಚು ಹಣ ಪಡೆಯುವ ಚಿತ್ರಮಂದಿರಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಪ್ರವೀಣ್ ಸಲಗಾನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿ ಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದೆ. ಬಿಕೋ ಅನ್ನುತ್ತಿದ್ದ ಚಿತ್ರಮಂದಿರಗಳಿಗೆ ಸರ್ಕಾರದ ಅದೊಂದು ಆದೇಶದಿಂದ ಮತ್ತೆ ಕಳೆ ಬಂದಂತಾಗಿದೆ. ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕಿದ ಸರ್ಕಾರ. ಟಿಕೆಟ್ ದರ 200 ರೂಪಾಯಿ ಮೀರದಂತೆ ಖಡಕ್ ಆದೇಶ. ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಗಗನಕ್ಕೇರಿತ್ತು. ತಾವು ಆಡಿದ್ದೇ ಆಟ ಎನ್ನುವಂತೆ ಮಲ್ಟಿಪ್ಲೆಕ್ಸ್ ಮಾಲೀಕರ ವರ್ತನೆ ಜೋರಾಗಿತ್ತು. ಮನಬಂದಂತೆ ಟಿಕೆಟ್ ದರ ನಿಗದಿಪಡಿಸಿ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದರು. ಅದಕ್ಕೆ ಬ್ರೇಕ್ ಬೀಳುವ ಕಾಲ ಬಂದಿದೆ. ಕರುನಾಡಲ್ಲಿ ದುಬಾರಿಯಾಗಿದ್ದ ಸಿನಿಮಾ ಟಿಕೆಟ್ ಬೆಲೆಗೆ ಸಿದ್ದು ಸರ್ಕಾರ ಮೂಗುದಾರ ಹಾಕಿದೆ. ಇನ್ಮುಂದೆ ಫಿಲ್ಮ್ ಟಿಕೆಟ್ 200 ರೂಪಾಯಿ ಮೀರದಂತೆ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಿಗೂ ಈ ಆದೇಶ ಅನ್ವಯವಾಗಲಿದೆ. ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ. ಅವರು ಆ ಟೈಮಲ್ಲಿ ಯಾವ್ದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು. ಈಗಂತೂ ಕ್ಲೀನ್ ಆಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ, ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ. 15 ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ, ಅದನ್ನ ಜಾರಿಗೆ ಬರುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ದುಬಾರಿ ದರದಿಂದ ಮೊದಲೇ ಪ್ರೇಕ್ಷಕರಿಲ್ಲದೆ ಬಹುತೇಕ ಚಿತ್ರಮಂದಿರಗಳು ಬಿಕೋ ಎನ್ನುತ್ತಿದ್ದವು. ಅದೆಷ್ಟೋ ಚಿತ್ರಮಂದಿರಗಳು ಜನರಿಲ್ಲದೆ ಮುಚ್ಚಿದ್ದವು. ಕಷ್ಟದಲ್ಲಿದ್ದ ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದ ಏಕರೂಪ ದರ ಆದೇಶದಿಂದ ಮತ್ತೆ ಕಳೆ ಬಂದಂತಿದೆ. ಸರ್ಕಾರದ ಆದೇಶಕ್ಕೆ ಸಿನಿ ರಸಿಕರು ಫುಲ್ ಖುಷ್ ಆಗಿದ್ದಾರೆ. ಅಂದ್ರೆ ದುಡ್ಡಿರೋರು ಬೇಕಾದ್ರೆ ಬೇರೆದಕ್ಕೂ ಬರ್ತಾರೆ, ಬಟ್ ಕಮ್ಮಿ ಇರೋ ಸ್ಯಾಲರಿಗೆ ಅವರು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಮೇ ಬಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಬೇಕು ಅಂತಿರುತ್ತೆ. ಸೊ ದೇ ವಿಲ್ ಕಮ್ ಫಾರ್ ದಟ್ ಅಂಡ್ ಅವರು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಎಲ್ಲದಕ್ಕೂ ಕೆಲವೊಂದು ಆ ಫೆಸಿಲಿಟೀಸ್ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಟ್ರೆ ಬೇರೆ ಕಡೆ ಸಿಗೋ ಸ್ವಲ್ಪ ಕಮ್ಮಿ. ಆ ಎಕ್ಸ್ಪೀರಿಯನ್ಸ್ ಇನ್ಮುಂದೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಏಕರೂಪದ ದರ ನಿಗದಿಪಡಿಸಲು ಆದೇಶಿಸಲಾಗಿದ್ದು 200ಕ್ಕೂ ಹೆಚ್ಚು ಹಣ ಪಡೆಯುವ ಚಿತ್ರಮಂದಿರಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಪ್ರವೀಣ್ ಸಲಗಾನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.